ಏನ್ರಪ್ಪ ಇನ್ನೂ ನೋಡ್ತಾ ಇದ್ದೀರಾ? ಎತ್ತಾಕ್ರಿ ಇವನ್ನ ಬಾವಿಗೆ. ನನ್ನ ಮಗ ಸತ್ತು ಜಾಗದಲ್ಲೇ ಇವನು ಸಾಯ್ಬೇಕು. ಬನ್ನಿ ಬನ್ನಿ ಬನ್ನಿ. ತಾಳ್ಮೆ ತಾಳ್ಮೆ ಓಜಯ್ಯ, ಸಾವಿಗೆ ಸಾವೇ ಶಿಕ್ಷೆ ಅಲ್ಲಪ್ಪ. ಇವನು ದೃಢವಾಗಿ ಹೇಳೋದನ್ನು ಕೇಳಿದರೆ ಇದರ ಹಿಂದೆ ಏನೋ ರಹಸ್ಯ ಇದೆ ಅಂತ ಅನಿಸ್ತಾ ಇದೆ. ಇವನು ಏನು ಹೇಳ್ತಾನೆ ಅನ್ನೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಏನ್ ತಾಳ್ಮೆಯಿಂದ ಕೇಳೋದಯ್ಯ? ನಿನಗಂತೂ ಹಿಂದಿಲ್ಲ ಮುಂದಿಲ್ಲ. ನಿನಗೇನು ಗೊತ್ತಾಗುತ್ತೆ ಹೆತ್ತವ್ರ ಸಂಕಟ? ಮಗನಿಗೆ ಕಳ್ಕೊಂಡ್ರು ನಾನು ಅಲ್ಲ, ಸತ್ತಿರೋ ಮಗ ಬಂದು ಸಾಕ್ಷಿ ಹೇಳಿ ಅಂತನಲ್ಲ, ಅದು ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಗುರುಗಳೇ? ಯಾರು ಸದಾ ಇನ್ನೊಬ್ಬರ ಒಳಿತನ್ನ ಬಯಸ್ತಾರೋ, ಯಾರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕ್ತಾರೋ, ಯಾರು ಸತ್ಯ ಧರ್ಮ ನ್ಯಾಯವನ್ನೇ ನಂಬಿರ್ತಾರೋ ಅವರಿಗೆ ಅಸಾಧ್ಯ ಅನ್ನೋದು ಈ ಜಗತ್ನಲ್ಲಿ ಯಾವುದೂ ಇಲ್ಲ. ಅದೆಲ್ಲವೂ ನಿಮ್ಮ ಹತ್ರ ಇದ್ರೆ ನೀವು ಕರೆದಿದ ತಕ್ಷಣ ನಿಮ್ಮ ಮಗ ಎದ್ದು ಬರ್ತಾನೆ. ಕರೀರಿ. ಹಿಂಗೆಲ್ಲ ಮಾತಾಡಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೀಯಾ ನೀನು? ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನೀನ್ ಕರಿ ನೋಡೋಣ. ಆಡಿದರೆ ಮಾತು ಹೋಯಿತು, ಒಡೆದರೆ ಮುತ್ತು ಹೋಯಿತು. ನೆತ್ತಿ ಮೇಲಿರೋ ಸೂರ್ಯ ಸತ್ಯವಾಗಿದ್ರೆ, ಈ ಭೂಮಿ ಇರೋದು ಸತ್ಯವಾಗಿದ್ರೆ, ಮಳೆ ಬೆಳೆ ಆಗೋದು ಸತ್ಯವಾಗಿದ್ರೆ, ಗೌರೀಶ ಮತ್ತೆ ಬದುಕಿ ಬರಲಿ. ಮರಿದೇವ, ನನಗೆ ಕ್ಷಮಿಸ್ಬಿಡು ಮರಿದೇವ. ನಿನ್ನ ಬಾವಿಗೆ ತಳ್ಳಿ ಸಾಯಿಸ್ಬೇಕು ಅಂತಾನೆ ಈ ಬಸವ ನಮ್ಮನ್ನ ಬಾವಿ ಹತ್ರ ಕರ್ಕೊಂಬಂದಿದ್ದು. ನಮ್ಮಪ್ಪನೇ ನಿನ್ನ ಬಾವಿಗೆ ತಳ್ಳು ಅಂತ ಹೇಳ್ಕೊಟ್ಟಿದ್ದು.
ನಿನ್ನ ಬಾವಿಗೆ ತಳ್ಳೋಕೋಗಿ ನಾನೇ ಬಿದ್ದುಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಮರಿದೇವ. ಅಯ್ಯೋ ಪಾಪಿ, ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅಂತ ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಭಿಕ್ಷೆ ಬೇಡಿ ಗುರುಕುಲ ಕಟ್ಟಿದೆ. ಮಕ್ಕಳಿಗೆ ಅಕ್ಷರ ಕಲಿಸ್ಬೇಕು ಅಂತ ನಿನಗೆ ಮನೆ ಕೊಟ್ಟೆ, ಊಟ ಕೊಟ್ಟೆ, ಬಟ್ಟೆ ಕೊಟ್ಟೆ. ಆದರೆ ನೀನು ಜನ್ಮ ಕೊಟ್ಟ ಮಗನಿಗೆ ಕೊಲೆ ಮಾಡೋದನ್ನು ಹೇಳ್ಕೊಟ್ಟಿದ್ಯಲ್ಲ. ಛೇ, ನಿನಗೆ ಮನಸ್ಸಾರು ಹೇಗೆ ಬಂತು? ಅಲ್ಲ ಗುರುಗಳೇ, ನಾನು ನಿಮಗೆ ಬೇಡವಾಗಿದ್ರೆ ಗುರುಕುಲದಿಂದ ಓಡಿಸ್ಬೋದಾಗಿತ್ತು. ಅದು ಬಿಟ್ಟು ದೇವ್ರಂತ ಮರಿದೇವನ್ನ ಬಾವಿಗೆ ತಳ್ಳ ಕಳ್ಸಿದಿರಲ್ಲ. ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬೇಕು, ಇಲ್ಲ ಅಂದರೆ ಎರಡೇಟ್ ಹೊಡಿಬೇಕು. ಅದು ಬಿಟ್ಟು ಪ್ರಾಣನ ತೆಗಿಯಕ್ಕೆ ಹೋಗಿದ್ಯಲ್ಲ ನೀನೊಬ್ಬ ಗುರುನ. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಹಿಂಗೆ ಮಾಡ್ತೀಯ ತಾನೆ? ಇವನ್ ಮನ್ಸ ಅಲ್ಲ, ರಾಕ್ಷಸ. ಇವನ್ನ ಜಲಸಾಬರಿ ಮಾಡಬೇಕು. ಬನ್ನಿ. ನಿಲ್ಸಿ. ಅವ್ರು ಮಾಡಿರೋ ತಪ್ಪನ್ನೇ ನೀವು ಮಾಡ್ತಿದ್ದೀರಲ್ಲ. ಒಬ್ಬ ಮನುಷ್ಯನಿಗೆ ಸಾವಿನ ಶಿಕ್ಷೆ ಕೊಡೋದು ಅವನು ಲೋಕಕಂಟಕನಾದಾಗ ಮಾತ್ರ. ಮಾಡಿದ ತಪ್ಪುಗಳಿಗೆಲ್ಲ ಸಾವಿನ ಶಿಕ್ಷೆ ಕೊಡ್ತಾ ಹೋದ್ರೆ ಈ ಭೂಮಿನೇ ಸ್ಮಶಾನ ಆಗೋಗುತ್ತೆ. ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ. ಆ ತಪ್ಪನ್ನ ತಿದ್ಕೊಂಡು ಬದುಕೋಕೆ ಅವಕಾಶ ಕೊಡಬೇಕು. ಅದೇ ಮನುಷ್ಯತ್ವ. ಕೊಲ್ಲಬೇಕಾಗಿರೋದು ಮನುಷ್ಯನಲ್ಲ, ಮನುಷ್ಯನ ಒಳಗಿರೋ ಮೌಢ್ಯನ, ಮೂಢನಂಬಿಕೆನ, ಅಹಂಕಾರನ, ಮೇಲು ಕೀಳು ಅನ್ನೋ ತಾರತಮ್ಯನ. ಮರಿದೇವ, ನನ್ನ ಕ್ಷಮಿಸ್ಬಿಡು ಮರಿದೇವ, ನನ್ನ ಕ್ಷಮಿಸ್ಬಿಡು ಮರಿದೇವ. ನೀನು ಎಂಥವನು ಅಂತ ಗೊತ್ತಿಲ್ಲದೆ ನಿನ್ನನ್ನು ಹಂಗಿಸಿದೆ, ಅವಮಾನಿಸಿದೆ, ದ್ವೇಷಿಸಿದೆ. ಕೊನೆಗೆ ನಿನ್ನನ್ನು ಕೊಲ್ಲೋ ಪ್ರಯತ್ನ ಕೂಡ ಮಾಡಿಬಿಟ್ಟೆ. ಕ್ಷಮಿಸು. ಆದರೆ ನೀನು ನಾನು ಎಂಥವನು ಅಂತ ಗೊತ್ತಿದ್ದು ನನ್ನನ್ನು ಗೌರವಿಸಿದೆ, ನನ್ನ ಮಗನ ಪ್ರಾಣ ಉಳಿಸಿದೆ. ಅಸೂಯೆ ಅಹಂಕಾರದಿಂದ ಕುರುಡಾಗಿದ್ದಂಥ ನನ್ನ ಕಣ್ಣನ್ನು ತೆರೆಸಿದೆ. ನೀನು ಮನುಷ್ಯ ಅಲ್ಲಪ್ಪ, ಈಶ್ವರ, ಪರಮೇಶ್ವರ. ಗುರುಗಳೇ, ದಾನಗಳಲ್ಲೇ ಶ್ರೇಷ್ಠ ದಾನ ಅನ್ನದಾನ, ವಿದ್ಯಾದಾನ. ಅನ್ನದಾನದಿಂದ ದೇಹದ ಹಸಿವು ನೀಗಿದ್ರೆ ವಿದ್ಯಾದಾನದಿಂದ ಜ್ಞಾನದ ಹಸಿವು ನೀಗುತ್ತೆ. ಈ ಹಸಿವುಗಳನ್ನ ನಿರ್ವಂಚನೆಯಿಂದ ನೀಗಿಸಿದ್ರೆ ಮನುಷ್ಯ ಕುಲ ಸಂತೋಷ ಸಾಮರಸ್ಯದಿಂದ ನೆಮ್ಮದಿಯಾಗಿರುತ್ತೆ. ಅದನ್ನ ಎಲ್ರಿಗೂ ತಿಳಿಸೋದೇ ನನ್ನ ಉದ್ದೇಶ. ನಿನ್ನ ಮಾತು ನನಗೆ ಆಜ್ಞೆ ಕಣಪ್ಪ. ನಾನು ಕಲಿತಿರೋ ಅಕ್ಷರವನ್ನು ನಿರ್ವಂಚನೆಯಿಂದ ಎಲ್ಲರಿಗೂ ದಾರೆ ಏರಿತೀನಿ. ನಿನ್ನ ಪಾದದಾಣೆ. ಈರೈನವರೇ, ಜಾತಿ ಅನ್ನೋದು ಭೂತ, ಮಡಿ ಮೈಲಿಗೆ ಎಲ್ಲ ಮನಸ್ಸಿನ ಕೊಳೆ. ಅದನ್ನ ತೊಳೆಯದ ಹೊರತು ಸಮಾಜಕ್ಕೆ ಶಾಂತಿ ಇಲ್ಲ, ಮನುಷ್ಯನಿಗೆ ನೆಮ್ಮದಿ ಇಲ್ಲ. ನಿಮ್ಮ ಮಗನನ್ನ ಕೊಂದಿದ್ರಿಂದ ನಿಮ್ಮ ಮನೆ ದೀಪ ಆರ್ಹೋಯ್ತು, ಸಿದ್ದಮ್ಮನ ಜೀವನ ಹಾಳಾಯ್ತು, ಸಿದ್ದೇಶ ತಂದೆ ಇಲ್ಲದ ತಬ್ಬಲಿಯಾದ. ಅದು ಬಿಟ್ಟು ಬೇರೆ ಏನಾದರೂ ಸಾಧನೆ ಐತೆ? ಜಾತಿ ಮನುಷ್ಯರನ್ನ ದೂರ ಮಾಡುತ್ತೆ.
ಪ್ರೀತಿ ಎಲ್ಲರನ್ನೂ ಒಂದು ಮಾಡುತ್ತೆ. ಒಂದಾಗಿ ಬದುಕೋದ್ರಲ್ಲಿರೋ ಸುಖ ಒಡೆದು ಬದುಕೋದ್ರಲ್ಲಿ ಇಲ್ಲ ಇರೇನೋರೆ. ಜಾತಿ ಅನ್ನೋ ಕೆಸರಿನಿಂದ ಹೊರಗೆ ಬನ್ನಿ. ನೀವು ಮಾಡಿದ ತಪ್ಪನ್ನ ತಿದ್ದುಕೊಂಡು ಸಿದ್ದಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳಿ. ಸಿದ್ದೇಶ ನಿಮ್ಮ ವಂಶದ ಕುಡಿ. ಅವರಿಬ್ಬರು ನಿಮ್ಮ ಮಗ ಮನಸಾರೆ ಪ್ರೀತಿಸಿರೋ ಜೀವಗಳು. ನಿಮ್ಮಲ್ಲಿ ಐಶ್ವರ್ಯ ಇದ್ರು ಅವರು ಹಸಿವಿನಿಂದ ನರಳೋದು ನಿಮಗೆ ಖಂಡಿತ ಶ್ರೇಯಸ್ಸಲ್ಲ. ಆಯ್ತಪ್ಪ. ಸಿದ್ದಮ್ಮ, ಅಯ್ಯ, ನಾನು ಬಂದ ಕೆಲಸ ಮುಗಿಯಿತು. ನಾನು ನೆಟ್ಟ ಬೀಜ ಗಿಡವಾಗಿ ಮರವಾಗಿ ನಿಮ್ಮೆಲ್ಲರ ಬಾಳಿಗೆ ನೆರಳಾದರೆ ನನ್ನ ಶ್ರಮ ಸಾರ್ಥಕ. ನನಗಿನ್ನು ಅಪ್ಪಣೆ ಕೊಡಿ, ನಾನಿನ್ನು ಹೊರಡುತ್ತೇನೆ. ಇಲ್ಲಪ್ಪ, ನೀನು ಹೋಗಬಾರ್ದು, ನಮ್ಮೂರಲ್ಲೇ ಇರಬೇಕು. ಹೌದು ತಂದೆ, ನಮಗೆಲ್ಲ ಮಾರ್ಗದರ್ಶಕರಾಗಿ ನೀವಿಲ್ಲೇ ನೆಲೆಸಬೇಕು. ನಾನು ನಿಲ್ಲಲು ಬಂದವನಲ್ಲ, ಲೋಕದ ಕತ್ತಲೆಯನ್ನು ಕಳೆದು ಪರಂಜ್ಯೋತಿಯಾಗಲು ಬಂದವನು. ಅಹಂಕಾರಿಗಳ ಸೊಕ್ಕು ಮುರಿಯಲು ಬಂದವನು. ವಿಷ ಬಿಕ್ಕಿದವರ ಮನೆಯನ್ನು ನಾಶ ಮಾಡಲು ಬಂದವನು. ಮದ್ದಿಕ್ಕಿದವರ ಮನೆಯನ್ನು ಮಧ್ಯಾಹ್ನಕ್ಕೆ ಮುರಿಯಲು ಬಂದವನು. ನನ್ನನ್ನು ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡಲು ಬಂದವನು. ನನ್ನನ್ನು ಯಾರೂ ತಡೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ದೇವ್ಗೆ ಮರಿದೇವ, ದೇವ್ಗೆ ಮರಿದೇವ, ಬಂದ 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 ನೋಡು ಮಾದೇವ. ತಂದ 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 ನೋಡು ಭಾಗ್ಯವ. ಇದೇನಿದು? ನಿನ್ನೆ ಕಂಡ ಕನಸು ಇವತ್ತು ಕಾಣ್ತಾ ಇದ್ದಲ್ಲ. ಒಳ್ಳೇದು ಕೆಟ್ಟದ್ದು ಕಾಣಲ್ಲ. ನೀನೇ ಕಾಪಾಡಬೇಕು ನನ್ನ.
ಮೇಲೆ ಗುರುಕಾರ ಪುರುಷೆಲ್ಲ ಬಂದವರೇ ನೋಡು ಬಾ ಕಣ್ಣಾರ ಜಗದೀಶ್ವರ ಸರ್ವೇಶ್ವರ ಕೈ ಹಿಡಿದು ಕಾಪಾಡೋ ಮಾದೇಶ್ವರ ಯಜಮಾನ ಯಜಮಾನ ಇಷ್ಟೊತ್ತಿನಲ್ಲಿ ಏನಂಬಿ ನೀನು ಸುಮ್ಮನೆ ಮಲ್ಕೋಬಾರ್ದ? ನಾನೊಂದು ಕನಸು ಕಂಡೆ. ಆ ಕನಸು ಕೇಳಿದ್ರೆ ನಿನ್ನಿದ್ದೆ ಹೊಂಟೋಯ್ತದೆ. ಏನಮ್ಮಿ ಅದು ಅಂಥ ಕನಸು? ಒಂದು ಶಿವನ್ ಗುಡಿ, ಆ ಗುಡಿ ಮುಂದೆ ಒಬ್ಬ ಹುಡುಗ ಕುಂತವನೆ. ಅವನಿಗೆ ತೀರ್ಥ ಪ್ರಸಾದ ಕೊಟ್ಟು 500 ಆಶೀರ್ವಾದ ಮಾಡ್ತಾರೆ. ಅವನ ಕೈ ಹಿಡ್ಕೊಂಡು ಕರ್ಕೊಂಬಂದು ನನ್ನ ಹುಡುಗಿಗೆ ಹಾಕಿ, ಬಸಮ್ಮ ಈ ಹುಡುಗ ದೇವ್ರ ಮಗ, ಇವತ್ತಿಂದ ನಿನ್ನ ಮಗ ಅಂತ ಹೇಳ್ತಾರೆ. ಒಳ್ಳೆ ಕೆಂಡುಗಣ್ಣ ಥರ ರಗರಗ ಅಂತ ಬೆಳಗ್ತಿದ್ದ. ಅಂತ ಬೆಳಕಿನ ಕುಡಿನ ನಾನ್ ದತ್ತು ಪಡೆದಾಗೆ ಕನಸ್ಕಂಡೆ ಯಜಮಾನ. ನಿನ್ನ ನೋವು ಸಂಕಟ ನೋಡ್ತಾ ಇದ್ರೆ ನನ್ನ ಕರಳು ಕಿತ್ತು ಬರುತ್ತೆ ಬಸಮ್ಮ. 3 ಹೊತ್ತು ಮಗು ಅಂತ ಕನ್ವರ್ಸಿರ್ತೀಯ ನೋಡು, ಅದಕ್ಕೆ ಇಂಥ ಕನಸು ಬಿದ್ದಿರಬೇಕು. ಇಲ್ಲ ನಿನ್ನ ಹೊಟ್ಟೆ ಸಂಕಟ ಆ ಶಿವನಿಗೆ ಅರಿವಾಗಿರಬೇಕು. ಇರಲಿ ಬಿಡು, ಅವ ಮನಸ್ಸು ಮಾಡಿದರೆ ಕೊಟ್ಟೆ ಕೊಡ್ತಾನೆ. ಈಗ ಮಲ್ಕೋ. ಆಹಾ, ಇಂತಹ ಹಸಿರು, ಜರಿ, ತೊರೆ, ಗಿರಿಕಾನನದ ಮಡಿಲು. ಈ ಪರಿಸರವು ನನ್ನನ್ನು ತಡೆದು ನಿಲ್ಲಿಸಿದೆ ಎಂದರೆ ಅದಕ್ಕೊಂದು ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತದೆ. ನಾನಿಲ್ಲಿ ನೆಲೆ ನಿಲ್ಲಬೇಕು, ಒಕ್ಕಲು ಪಡೆಯಬೇಕು, 1 ಕಾಸಿನ ಧೂಪ ಹಾಕಿಸಿಕೊಳ್ಳಬೇಕು. ಅಕ್ಕ, ನನ್ನ ಮಾತು ಕೇಳು. ಈ ಆಸ್ತಿ ಎಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ವಾರಸ್ದಾರ ಬೇಕೇ ಬೇಕು. ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ಹ್ಞೂ ಕಣಕ್ಕ, ನೀಂಗೆ ತಲೆ ಒಗೆದ್ಬಿಟ್ರೆ ತಲೆ ತಲಾಂತರದಿಂದ ನಡ್ಕೊ ಬಂದಿರೋ ವಂಶ ಉಳಿಯೋದು ಬೇಡವಾ? ವಂಶ ಬೆಳೆಯೋದು ಬೇಡವಾ? ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ನಾನು ಚೆನ್ನಾಗಿ ಯೋಚನೆ ಮಾಡೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ಅಕ್ಕನ ಮೇಲೆ ತೋರ್ತಿರೋ ಪ್ರೀತಿ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತಲ್ವಾ? ಏನು ಬಾವ ನೀನು ಎಲ್ಲದಕ್ಕೂ ಈ ರೀತಿ ತಲೆ ಆಡಿಸ್ತಾ ಇರ್ತೀಯ? ನೀನು ಈ ಮನೆ ಯಜಮಾನ, ನೀನೇ ಯಾವ್ದಾದ್ರು ಒಂದು ನಿರ್ಧಾರಕ್ಕೆ ಬೇಕು ಬಾ. ಸದಾಶಿವ, ನಿಮ್ಮಕ್ಕ ಏನೇ ತೀರ್ಮಾನ ತಗೊಂಡ್ರು 10 ಸಾರಿ ಯೋಚನೆ ಮಾಡಿನೇ ನಿರ್ಧಾರ ಮಾಡ್ತಾಳೆ. ಅಷ್ಟಕ್ಕೂ ದತ್ತು ಪಡೆದ ಮಗನಿಗೆ ಕಾಯ ವಾಚ ಮನಸ ತಾಯಿ ಆಗಬೇಕಾದಳು ಅವಳು.
ಅವಳೇ ಬೇಡ ಅಂದರೆ ನಾನೇನು ಮಾಡಲಿ? ನೋಡಕ್ಕ, ನಮ್ಮ ಅಕ್ಕ ಮೆಟ್ಟಿದ ಮನೆ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ನಿಂಗೆ ಇಷ್ಟ ಅಂದ್ರೆ ಹೇಳ್ಬಿಡು, ಇನ್ಯಾವತ್ತೂ ಈ ಕಡೆ ತಲೆ ಹಾಕಿ ಮಲ್ಗಲ್ಲ. ಒಬ್ಬ ಮನುಷ್ಯಂಗೆ ಒಂದ್ಸಲ ಹೇಳಿದ್ರೆ ಅರ್ತ್ಕೋಬೇಕು. ಇಂಥ ಬಂಜನನ ನಾ ಎಲ್ಲೂ ನೋಡಿಲ್ಲ. ಗಿರ್ಜಮ್ಮ, ಈ ವಿಷಯ ನಿನಗೆ ಸಂಬಂಧ ಪಡದೇ ಇರೋದು. ಇದ್ರಾಗೆ ನೀನು ತಲೆ ಹಾಕಿದ್ರೆ ಚೆನ್ನಾಗಿರಕ್ಕಲ್ಲ. ಇದು ನನ್ನ ತವ್ರ ಮನೆ, ನನಗೆ ಸಂಬಂಧ ಪಡ್ದಿರೋ ವಿಚಾರ ಏನಿಲ್ಲ ಇಲ್ಲಿ. ನೀನು ಎಷ್ಟೇ ಆಗಿದ್ರು ಹೊರಗ್ನವನು. ಅಕ್ಕನ ಮನೆ ಅಂತ ಬಂದರೆ ಉಣ್ಬೇಕು, ತಿನ್ಬೇಕು, ಒಯ್ತಾ ಇರಬೇಕು. ಅದು ಬಿಟ್ಟು ಮಗುನ್ ದತ್ತು ಕೊಡ್ತೀನಿ, ಆಸ್ತಿ ನುಂಗಾಕ್ತೀನಿ ಅಂತ ಬಂದರೆ ನಾನೇನು ಕಡಲೆಪುರಿ ತಿಂತ ಕೂತಿರಲ್ಲ. ಹ್ಞೂ, ಅಂಥ ಸಂದರ್ಭ ಬಂದರೆ ನಮ್ಮ ಮಗ ಇಲ್ವಾ, ಅವನ್ನೇ ದತ್ತು ಕೊಡ್ತೀವಿ. ಅವನು ಈ ಮನೆ ಮೊಮ್ಮಗ ಅಂದರೆ ನ್ಯಾಯವಾಗಿ ಅವನೇ ಈ ಮನೆಗೆ ವಾರಸ್ದಾರ. ಅದು ಅವನ ಹಕ್ಕು. ಕೂತ್ಕೊಳ್ಳೆ, ಕಂಡಿದ್ದೀನಿ. ದೊಡ್ಡ ನ್ಯಾಯಗಾರ ಇವನು. ಬಂದ್ಬಿಟ್ಟ. ಕೊಟ್ಟೆಣ್ಣು ಕುಲಕ್ವರ್ಗೆ ಅಂತೇಳಿ ಗೊತ್ತಿಲ್ವ ನಿನಗೆ? ಹಕ್ಕಂತೆ, ಹಕ್ಕು. ನನಗೆ ಹೇಳಕ್ ಬಂದ್ಬಿಟ್ಟ. ಏನು ಸೀಮೆಗಿಲ್ದವ್ ನೀನು? ಓಯ್, ನಮ್ಮಪ್ಪನ ಮನೆಗೆ ಬಂದು ಮನೆಯಲ್ಲೇನು ಬಾಯಿ ಬಂದಂಗಂತೀಯ? ನಿನ್ನ ನಾಲ್ಗೆ ಸೇದೋಗ, ನಿನ್ನ ಕೈಗೆ ಕರಿನಾ ಕಡಿಯ, ನಿನ್ನ ಕಾಲಿಗೆ ಕೊಳಕ್ ಮಾಡ್ಲಾ ಕಡಿಯ. ಏಯ್, ನನ್ ಗಂಡಂಗೆ ಬೈತೇನೆ? ನೀನ್ ಸುಳಿ ಹಾಳಾಗ, ನಿನ್ ನಾಲ್ಗೆ ಸೇದೋಗ. ಹುತ್ತಾಟ ಇದು. ವಂಶಕರ ಮನೆ, ಮರ್ಯಾದಸ್ಥರು ಬಹಳ ಬೆಳಗಿದ ಮನೆ. ನಿಮ್ಮ ಸಿಟ್ಟು, ಸೆಡವು, ದ್ವೇಷ, ಹಸುಗಳನ್ನ ಕಕ್ಕೋ ತಿಪ್ಪೆಗೊಂಡಿ ಅಲ್ಲ. ಆಡೋ ಮಾತಿನ ಮೇಲೆ ಇಬ್ಬರಿಗೂ ನಿಗಾ ಇರಲಿ. ನಡ್ಕೊಳ್ಳೋ ರೀತಿ ನೀತಿ ಮೇಲೆ ನಮ್ಮ ಸಂಸ್ಕಾರ ನಿರ್ಧಾರ ಆಗುತ್ತೆ. ನೀವಿಬ್ರು ನಮ್ಮ ಕುಟುಂಬದ ಒಳಗಿನವರು. ನೀವೇ ಹಿಂಗೆ ಕಿತ್ತಾಡಿದ್ರೆ ನಾವ್ ಯಾರು ನಂಬೋದು? ಮತ್ತಿನೇನ್ ಬಾವ, ನೋಡು ನಿನ್ ತಂಗಿನ. ನಮ್ಗೇನ್ ಗತಿ ಇಲ್ದರೆ ಈ ಮನೆಗೆ ಬಂದಿರೋ ತರ ಮಾತಾಡ್ತಾ ಇದ್ದಾಳೆ. ಇಲ್ಲ ಮತ್ತೆ ಆಸ್ತಿ ಹೊಡೆಯಕ್ ಬಂದ್ರೆ ಬಿಟ್ಬಿಡ್ತೀವಾ? ನೋಡ್ ಬಾವ ಹೆಂಗ್ ಮಾತಾಡ್ತಾಳೆ ಅಂತ. ಗಿರ್ಜಮ್ಮ, ನೀ ಸ್ವಲ್ಪ ಬಾಯ್ ಮುಸ್ತೀಯಾ? ನೀನು ಈ ಮನೆ ಮಗಳಾಗಿರ್ಬೋದು, ಆದ್ರೆ ಇನ್ನೊಬ್ಬರ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡೋದು ಆಸ್ತಿಗೆ ನನ್ನ ಕಣ್ಣೆದ್ರೆ ಕಿತ್ತಾಡೋ ನೀವು ನನ್ನ ಮನೆ ಉಳಿಸ್ತೀರಾ? ನನ್ನ ನಂತರ ಈ ಮನೆ, ಮಠ, ಆಸ್ತಿ, ಜಮೀನು ಬಡಬಗ್ಗರಿಗೆ ಹಂಚ್ತೀರ ಹೊರತು ಮೂರನೇವರ ಪಾಲಾಗಕ್ಕನ ಬಿಡೋದಿಲ್ಲ. ನೀವು ಕೈ ಮುಗಿತೀನಿ, ದಯವಿಟ್ಟು ನಾವು ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡಿ. ಹೊರಡಿ. ಯಜಮಾನ, ನಾವು ಬದುಕಿರುವಾಗಲೇ ಇವರು ಆಸ್ತಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ನಮಗ್ ದತ್ತು ಕೊಟ್ಟು ಇವ್ರು ಹಂಗಿನ ಸಲ್ಪಳ್ಳಿಯಲ್ಲಿ ಕಟ್ಟಾಕಕ್ ನೋಡ್ತಾ ಇದ್ದಾರೆ. ಇವರು ನಮ್ಮ ಸಂಬಂಧಿಕರ. ಹೋಗ್ಲಿ ಬಿಡು ಬಸ್ಸು, ಮನುಷ್ಯ ಸಹಜ ಆಸೆ ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಇದೆ. ನೀನೇನು ತಲೆ ಹಚ್ಕೋಬೇಡ. ಅಲ್ಲ ಯಜಮಾನ, ಒಂದು ಮಗುನ್ ನೋಡಿದ ತಕ್ಷಣ ಒಂದು ಹೆಣ್ಣಿಗೆ ತಾಯ್ತನ ಉಕ್ಕಿ ಬರಬೇಕು, ಪ್ರೀತಿ ವಾತ್ಸಲ್ಯ ಒತ್ತಿಸ್ಕೊಂಡು ಬರಬೇಕು. ಆದ್ರೆ ಇವ್ರ ಮಕ್ಕಳು ನೋಡಿದ್ರೆ ನನ್ಗದು ಯಾವುದೋ ಅನ್ಸೋದೇ ಇಲ್ವಲ್ಲ. ನನ್ನ ಕಂದ ಏನಿದ್ರು ನಾನು ಕನಸಿನಲ್ಲಿ ಕಣ್ಣಲ್ಲ ಹಾಗಿರ್ಬೇಕು. ಮುಖದಲ್ಲಿ ದೈವ ಕಳೆ ಇರಬೇಕು. ಹಾಗಿಲ್ದ ಮೇಲೆ ಮುದ್ದು ಮಾಡೋದೇ ಹಾಗೆ, ತುತ್ತು ತಿನ್ಸೋದೇ ಹಾಗೆ.
ಜೊತೆ ಆಟ ಆಡಕ್ ಬರ್ಲಾ? ಓಹೋ, ಸನ್ಯಾಸಿಗೂ ಸಂಘ ಬೇಕಂತೆ ನೋಡ್ರು. ಸನ್ಯಾಸಿ ಆದ್ರೆ ಏನಂತೆ, ನಾನು ನಿಮ್ಗಳ ಥರನೇ ಹುಡುಗ ಅಲ್ವೇ? ಬಾಲ್ಯ ಅಂದ್ರೆ ಬೆಲ್ಲ ಇದ್ದ ಹಾಗೆ, ಅದ್ರ ಖುಷಿನ ತಪ್ಪಿಸ್ಕೋಬಾರ್ದು. ಜಂಗಮ್ರು ಯಾವ ಊರು? ಇಲ್ಲಿಗೆ ನಿಗ್ ಬಂದ್ರು? ನಾನು ಜಂಗಮ. ನನಗೆ ಹಿಂದಿಲ್ಲ ಮುಂದಿಲ್ಲ. ಊರು ಕೇರಿ ಅಂತೂ ಇಲ್ವೇ ಇಲ್ಲ. ನಡೆದು ಯಾಕೋ ಬೇಸರ ಆಗಿದೆ. ಒಂದಾಟ ಆಡ್ಬೋದೆ? ಅಯ್ಯೋ ಪಾಪ, ಅವನು ಆಟ ಆಡಕ್ ಬರ್ಲಿ ಬಿಡ್ರೋ. ಗೆಳೆಯ, ನಂಗೂ 2 ಗಜಗ ಸಾಲ ಕೊಡು, ಗೆದ್ದು ತೀರಿಸ್ಬಿಡ್ತೀನಿ. ಸರಿ, ಕೊಡ್ತೀನಿ. ನೀನ್ ಸೋತ್ರೆ ನನ್ ಗದ್ಗದ್ ಸಾಲ ಹೆಂಗ್ ಕೊಡ್ತೀಯಾ? ಈ ಮರಿದೇವ ಆಟಕ್ಕೆ ನಿಂತ್ರೆ ಸೋಲೋ ಮಾತೇ ಇಲ್ಲ. ಯಾವ ರೂಪದಲ್ಲಾದ್ರೂ ನಿನ್ ಸಾಲ ತೀರಿಸ್ತೀನಿ ಗೆಳೆಯ. ಹಾಗಾದ್ರೆ ಸರಿ, ತಗೋ. ಬನ್ನಿ ಆಟಾಡೋಣ. ಮಾದೈ ಬರ್ತಾರೆ ಗಿರಿಗೆ ಸೌದಳ್ಳಿ ಕಣಿವೆ ಒಳಗೆ, ಬಾರಿ ಬರಗಾನ ಬೇರಿ ದೂರದ ಪರಿಚಯ ನೋಡಿ. ಮಾದೈ ಬರ್ತಾರೆ ಗಿರಿಗೆ, ನಮ್ಮ ಸ್ವಾಮಿ ಬರ್ತವರೆ ಮಲೆಗೆ. ಮಾದೈ ಬರ್ತಾರೆ ಗಿರಿಗೆ ಸೌದಳ್ಳಿ ಕಣಿವೆ ಒಳಗೆ, ಓ ಭಾರಿ ಬರಗಾನ ಏರಿ ದೂರದ ಪರಿಚಯ ನೋಡಿ. ಮಾದೈ ಬರ್ತಾರೆ ಗಿರಿಗೆ, ನಮ್ಮ ಸ್ವಾಮಿ ಬರ್ತಾರೆ ಮಲೆಗೆ. ತಗೋ ಗೆಳೆಯ, ನಿನ್ನ 2 ಗಜಗ. ಎರಡಲ್ಲ, ಎಲ್ಲ ನಂದೆ. ನಾನ್ ಕೊಟ್ಟ ಗಜ್ಗ ಇಂದಾನೆ ನೀನ್ ಮಿಕ್ಕಿದೆಲ್ಲ ಗೆದ್ದಿದ್ದು. ನ್ಯಾಯವಾಗಿ ಎಲ್ಲ ನನ್ಗೆ ಸೇರ್ಬೇಕು. ಇದು ನ್ಯಾಯ ಅಲ್ಲ ಗೆಳೆಯ, ಅನ್ಯಾಯ, ಮೋಸ. ನೀವಿನ್ನೂ ಚಿಕ್ಕೋರು. ಈಗಲೇ ಮೋಸ, ವಂಚನೆ, ಕುತಂತ್ರ ಎಲ್ಲ ಕಲಿತ್ರೆ ಈ ನಾಡಿಗೆ ಭವಿಷ್ಯ ಇರೋದಿಲ್ಲ. ಹೇಯ್, ನಿಮ್ವೇನದ ಸಾಕು, ನಮ್ ಗಜ್ಗ ಕೊಡ. ನಾನು ಕೊಡಲ್ಲ. ಹೇಯ್, ಏನ್ ನೋಡ್ತೀಯಾ? ಹೋಗಿ ಇಸ್ಕೊಂಬರ. ಏನೋ ನಿಂಗೆ ಸುಡ್ತಾನೆ. ಕೆಂಡ ಗಣ್ಣಯ್ಯನ ನೋಡು, ಗುಂಡು ಮಗದ ಮಾಡಪ್ಪ ನೋಡ್ರು. ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಳೋ ಕೇಶವಣನ ಸಂಹಾರಕ್ಕೆ. 27 ಕೊಲೆಯಲ್ಲಿ ಕರುಣೆಯ ಕಾಡಿನಲ್ಲಿ ಹುತ್ತದಲ್ಲಿ ಪಡೆದು ಮೂಡೌಡೆ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ಬೆಳೆಯೋ ಮಕ್ಕಳಲ್ಲಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಮೋಸದ ಗುಣನ ಮೊಳಕೆಯಲ್ಲೇ ಚೂಟಾಕಿ. ಅದೇನಾದ್ರೂ ಬೆಳೆದು ಹೆಮ್ಮರವಾದ್ರೆ ಈ ಮರಿದೇವ ಅದನ್ನ ಸುಡೋ ಕೆಂಡಗಣ್ಣಯ್ಯ. ನಿಮ್ಮ ಗಜ್ಗಾನ ನೀವೇ ಇಟ್ಕೊಳ್ಳಿ. ಅಲ್ಲ, ನಮ್ಮ ಬಾವ ಮನೆಯಿಂದ ಹೊರಗಡೆ ಹೋಗಿ ಅಂದಾಗ ನಮ್ಮ ಅಕ್ಕ ತುಟಿ ಪಿಟ್ಕನ್ಲಿಲ್ಲ. ಅಷ್ಟಕ್ಕೆಲ್ಲ ಕಾರಣ ಆ ನಿಮ್ಮ ಭಾವನ ತಂಗಿ ಗಿರ್ಜಾ. ಹೆಣ್ಣ ಅವಳು ಹೆಮ್ಮಾರಿ. ಭವತಿ ಭಿಕ್ಷಾ ದೇಹಿ. ನಮಗೆ ಸಿಗ್ಬೇಕಾದ್ದೇ ಸಿಗ್ಲಿಲ್ಲ, ಭಿಕ್ಷೆ ಅಂತೆ ಭಿಕ್ಷೆ. ಹೋಗೋಗ್ ಮುಂದಕ್ಕೆ ಹೋಗು.
ಓ, ನೀವು ಯಾಚನೆಗೆ ಹೋಗಿದ್ರೇನು? ನಿಮಗೂ ಏನೋ ದಕ್ಲಿಲ್ವಾ? ಎಲ್ಲ ದುರಹಂಕಾರಿ. ನನ್ನ ಹೆಸರು ಮರಿದೇವ, ದುರಂಕಾರಿ ಅಲ್ಲ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಅಣ್ಣ ನಮ್ಮನ್ನ ದಯವಿಟ್ಟು ಮನೆಯಿಂದ ಆಚೆ ಹೋಗಿ ಅಂತ ಬೇಡ್ಕೊಂಡ್ರು, ಅದಕ್ಕೆ ಆಚೆ ಬಂದೆ. ಅವರೇನಾದರೂ ತೊಲಗೆ ಮನೆಯಿಂದ ಆಚೆ ಅಂದಿದ್ದಿದ್ರೆ ನಮ್ಮ ಪ್ರಾಣೆ ಕಾಲೆತ್ತು ಕಡಿತಿರ್ಲಿಲ್ಲ. ಸರಿಯಾಗೆ ಹೇಳಿದ್ರಿ ನೋಡಿ. ಭವತಿ ಭಿಕ್ಷಾ ಅಂದೇಹಿ. ಹಾ, ಹಿಂಗೆ ಹಿಂಗೆ ನಿಮ್ಮ ಅಣ್ಣ ಬೇಡ್ಕೊಂಡಿದ್ದು. ಭವತಿ ಭಿಕ್ಷಾ ಅಂದೇಹಿ. ನಮಗೆ ಸಿಗ್ಬೇಕಾಗಿ ಸಿಗಿಲ್ಲ, ಹೋಗಯ್ಯ ಆ ಕಡೆಗೆ. ಓ, ನಿಮಗೂ ಕಂಡೋರ್ ಮನೆ ಗಂಡು ಸಿಗ್ಲಿಲ್ವಾ? ನಿಮಗೂ ಅಂದ್ರೆ? ನಾನು ಪಕ್ಕದ ಬೀದಿಗೆ ಭಿಕ್ಷೆಗೆ ಹೋದಾಗ ನಿಮ್ಮ ಥರನೇ ಗಂಡ ಹೆಂಡತಿ ನಿಮ್ಮ ಥರನೇ ಹೇಳಿದ್ರು. ಪಕ್ಕದ ಬೀದಿಲ ಆ ಕಮಲಮ್ಮ ಸದಾಶಿವ ಇರಬೇಕು ಕಣೆ. ನಾವು ಅವ್ರ ಥರ ಅಲ್ಲ, ಕಂಡೋರ ಆಸ್ತಿಗೆ ಕಣ್ಣು ಹಾಕೋರಲ್ಲ. ಹಾಕದೇ ಇದ್ರೆ ಹೋಗ್ಲಿ ಬಿಡಿ, ಭಿಕ್ಷೆ ಹಾಕಿ. ಈ ವಿಷಯದಲ್ಲಿ ನಾವು ಅವ್ರ ಥರನೇ. ಅಂದ್ರೆ ಭಿಕ್ಷೆ ಹಾಕಲ್ಲ ನಡಿಯೇ. ಹುಲಿರಾಯ, ನಿನ್ನ ಹೆಜ್ಜೆಯ ಗುರುತುಗಳು ಈ ಊರಿನ ನೆಲದಲ್ಲಿ ಬಿಗಿಯಾಗಿ ಊರಿ ನಿಂತಾಗಲೇ ತಿಳಿಯಿತು ಇಲ್ಲೊಂದು ಲೋಕ ಕಲ್ಯಾಣವಾಗಬೇಕು ಅಂತ. ಬಸವನಹಳ್ಳಿ, ಬಸವೇಗೌಡ, ಬಸಮ್ಮ. ಆಹಾ, ಎಂತಹ ಅದ್ಭುತ ಸಂಯೋಜನೆ. ನಾನಿಲ್ಲಿ ನೆಲೆ ನಿಂತು ಒಕ್ಕಲು ಪಡೆಯಬೇಕು. ನನ್ನ ಸಾಹಸ ಮಹಿಮೆಯನ್ನು ತೋರಿ ಒಂದು ಕಾಸು ಧೂಪ ಹಾಕಿಸಿಕೊಳ್ಳಬೇಕು. ಬಸಮ್ಮ ಬಸವೇಗೌಡ ದಂಪತಿಗಳೇ ನನ್ನ ಒಕ್ಕಲಾಗಬೇಕು. ಅಬ್ಬಬ್ಬಬ್ಬಬ್ಬಬ್ಬ, ಏನು ರಣಬಿಸ್ರಪ್ಪ. ಆ ಸೂರ್ಯ ಯಾಕೆ ಹಿಂಗೆ ಸುಡ್ತಾವನು? ಇಷ್ಟೊತ್ತಿನಾಗ ಉತ್ತು ಅಂದರೆ ನೀವಾರ ಏನು ಮಾಡಿರಿ? ಆ ಶಿವ ನನಗೂ ನಿಮ್ಮಂಗೆ ಉತ್ತು ಶಕ್ತಿ ಕೊಟ್ಬಿಟ್ಟಿದ್ರೆ ನಾನೇ ಹಗಲು ಕೊಟ್ಟು ಉತ್ತು ಬಿಡ್ತಿದ್ದೆ. ಎಷ್ಟು ವಯಸ್ಸಾದರೂ ಮುದಿ ಎತ್ತು ದುಡ್ದಂಗೆ ದುಡಿಯೋದಾಯ್ತು ನನ್ನ ಬಾಳು. ನನಗೂ ಒಬ್ಬ ಮಗ ಇದ್ದಿದ್ರೆ ನನ್ನ ಶ್ರಮಕ್ಕೆ ಹೆಗಲು ಕೊಟ್ಟು ನನ್ನ ಕಷ್ಟ ತುಂಬಿಸ್ತಾ ಇದ್ದ. ಆ ಶಿವಗೆ ಯಾಕೆ ಕರುಣೆ ಬರಲಿಲ್ಲೋ ಏನು? ಯಾರವ ತಾಯಿ ಒಳಗೆ? ಉತ್ತರ ದೇಶದಿಂದ ಬಂದಿದ್ದೀನಿ, ಕತ್ತಲ ರಾಜ್ಯಕ್ಕೆ ಹೊರಟಿದ್ದೀನಿ, ಕ್ವಾರಣ್ಯ ಸಾರಿದ್ದೀನಿ. ಕ್ವಾರಣ್ಯ ನೀಡು ತಾಯಿ. ನನ್ನಪ್ಪ, ಈ ತಾಯಿ ಕೂಗು ನಿನ್ನ ಕೇಳಿಸ್ತಾ ಕಂದ? ಅಮ್ಮ, ನಾನು ನಿನ್ನ ಮಗ ಅಲ್ಲಮ್ಮ, ಬಾಲಜಂಗಮ. ಭಿಕ್ಷೆ ಸಾರಕ್ಕೆ ಬಂದೆ, ಕ್ವಾರಣ್ಯ ನೀಡಾಯ್ತಲ್ಲ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ನೀಂತ ಮಾತ್ರ ಹೇಳ್ಬಿಡ ಕಂದ. ಈ ಬಂಜೆ ಬಾಳಿಗೆ ಬೆಳಕಾಗೋಕೆ ಭಗವಂತನೇ ನಿನ್ನ ಈ ರೂಪದಲ್ಲಿ ಕಳಿಸಿದಾನೆ ಕಂದ.
ನೀನು ಭಿಕ್ಷೆಗಾಗಿ ಬಂದಿಲ್ಲಪ್ಪ, ನನಗೆ ದಕ್ಕಿರೋ ಪುತ್ರ ಭಿಕ್ಷೆ ನೀನು. ನನ್ನ ಕಂದ ಯಾವುದೇ ರೂಪದಲ್ಲಿ ಬಂದರೂ ಈ ತಾಯಿ ಕರಳು ಅವನ್ನ ಗುರ್ತಿಡಿಯುತ್ತಪ್ಪ. ಪಾಪ ಒಳಗೆ. ಕ್ಷಮಿಸೋ ತಾಯಿ, ನಾನು ಹೊಸಲು ದಾಟೋ ಮಗನೇ ಹೊರತು ಮನೆ ಒಳಗೆ ಬರಲಾರೆ. ಅಯ್ಯಯ್ಯೋ, ಹಾಗೆ ಹೇಳ್ಬೇಡಪ್ಪ. ಆ ಶಿವನೇ ನನ್ನ ಕನ್ಸಲ್ಲಿ ಬಂದು ನೀನೇ ನನ್ನ ಮಗನಾಗಿ ಬರ್ತೀಯ ಅಂತ ಅಭಯ ನೀಡಿದಾನೆ. ಪಾಪ ಅವಳಿಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ, ನೆತ್ತಿ ತುಂಬ ಎಣ್ಣೆ ಹಚ್ತೀನಿ, ನಿನ್ನನ್ನು ಹಳದು ಮಗನಂತೆ ನೋಡ್ಕೋತೀನಿ. ಅಮ್ಮ, ನಾನು ನಿನ್ನ ಮಗ ಅಲ್ಲ ಅಂದರೂ ಕೇಳ್ತಾ ಇಲ್ಲ, ನಾನು ಇರಲ್ಲ ಅಂದರೂ ಬಿಡ್ತಾ ಇಲ್ಲ. ಈ ಥರ ಒಬ್ಬ ಅನಾಥನ ಕಟ್ಟಿ ಹಾಕ್ಬೋದೆ? ಚೇಚೆ, ಈ ತಾಯಿ ಇರುವಾಗ ಅನಾಥ ಅಂತ ಹೇಳಬಾರ್ದು ಕಂದ. ಅಮ್ಮ, ನಾನು ಯಾರು ಅಂತನೂ ಗೊತ್ತಿಲ್ಲ, ಯಾವ ಕುಲ ಗೋತ್ರ ಆಚಾರದವನು ಅಂತನೂ ಗೊತ್ತಿಲ್ಲ. ಊರು ಕೇರಿ ಹಿಂದೆ ಮುಂದೆ ಏನು ಗೊತ್ತಿಲ್ಲದೇನೆ ನನ್ನ ಮನೆ ಒಳಗೆ ಕರಿತಾ ಇದೆಯಾ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯಾ? ನೀನು ಯಾರೇ ಆಗಲಿ ಏನೇ ಆಗಲಿ ನೀನು ನನ್ನ ಮಗ ಅಂತ ನನ್ನ ಮನಸ್ಸು ಒಪ್ಕೊಂಡಾಯ್ತು. ಅದಕ್ಕೆ ಆ ಶಿವಪ್ಪನೇ ಸಾಕ್ಷಿ. ನಿನ್ನ ಮುಖದಲ್ಲಿರೋ ದೈವ ಕಳೆ ಶಿವನ ಅನುಗ್ರಹದ ಪ್ರತಿಬಿಂಬ. ಇವತ್ತಿನಿಂದ ಈ ಕ್ಷಣದಿಂದ ನೀನೇ ನನ್ನ ಮಗ, ನಾನೇ ನಿನ್ನ ತಾಯಿ. ಬಾಕಂದ ಒಳಗೆ. ಹಾಗೆ ಆಗಲಿ ತಾಯಿ. ಆದರೆ ಒಕ್ಕಲು ಪಡೆಯದ ಮನೆಯೊಳಗೆ ನಾನು ಬರಲಾರೆ. ಹೊಸಲು ದಾಟಿ ಒಳಗೆ ಬರೋಕ್ಕೆ ಕೆಲವು ಷರತ್ತುಗಳಿದೆ ತಾಯಿ. ಆಯ್ತು, ಸ್ವಲ್ಪ ತಡಿ, ಎಲ್ಲೂ ಹೋಗಬಾರ್ದು. ಎಲ್ಲಿಗೆ ತಾಯಿ ಕರ್ಕೊಂಡು ಹೋಗ್ತಿದ್ಯಾ? ನಿಮ್ಮಪ್ಪ ಭೂತಾಯಿ ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬುತ್ತಿ ಕೊಟ್ಟು ನಿನ್ನ ಪರಿಚಯ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಹಾ, ತಂದೆ ಮಗನ ಸಂಬಂಧ ಹೀಗೂ ಪ್ರಾರಂಭ ಆಗುತ್ತಾ? ಆಗತ್ತೆ ಕಣಪ್ಪ, ಆಗತ್ತೆ. ಅವ್ವ, ಲೋಕದಲ್ಲಿ ಸಂಬಂಧ ಹೀಗೂ ಇರ್ಬೋದೆ? ಇದು ಸೋಜಿಗ ಅಲ್ವೇ? ಶಿವನ ಸೋಜಿಗ ಅಂದರೆ ಇದೆ ಕಣಪ್ಪ. 16 ವರ್ಷಗಳಿಂದ ನಾನು ಬಂಜೆಯಾಗಿದ್ದೆ, ನೀನು ಮಗನಾಗಿ ಬಂದೆ. ಪರಿಚಯ ನೆಪ ಮಾತ್ರ, ಅದನ್ನು ಮೀರಿದ್ದು ಸಂಬಂಧ. ಓ ಬಸಯ್ಯ, ಹೊಸಿ ಹುಲ್ವರೆ ವರ್ಷ ಬಾ. ಹಾವ ಬಂದೇವ. ಮರಿದೇವ, ಹೇಳವ್ವ. ತಂದೆ ತಾಯಿ ಮಕ್ಕಳು ಸಂಬಂಧ ಎಲ್ಲ ಆಗೋದು ಹೀಗೆ ಕಣಪ್ಪ. ಎಲ್ಲಾನು ಒಂದೊಂದು ದಿಕ್ಕಿನಿಂದ ಅಣುಕಣವಾಗಿ ಸೇರಿ ಅಣು ರೇಣು ಪರಿಕಾಷ್ಠಗಳನ್ನು ಮೀರಿದ ಸಂಬಂಧ ಆಗೋದು.